ಮನೆ ಪಾಠ ತಪ್ಪಿಸಿಕೊಂಡಿದ್ದಕ್ಕೆ ಬಾಲಕ ಅಪಹರಣದ ಕತೆ ಕಟ್ಟಿದ್ದ ಪ್ರಕರಣ ಚಾಮರಾಜನಗರದಲ್ಲಿ ಬೆಳಕಿಗೆ ಬಂದಿದೆ. ಬಾಲಕನ ಮಾತು ನಂಬಿದ ಪೋಷಕರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೊದಲಿಗೆ ಬಾಲಕನ ವಿಚಾರಣೆ ನಡೆಸಿದ ಪೊಲೀಸರು ಬಾಲಕ ಹೇಳಿದ ಕಥೆ ನಂಬಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಕಿಡ್ನಾಪ್ ಮಾಡಿ ನಂಗೆ ಗೋಬಿ ಐಸ್ ಕ್ರೀಮ್ ತಿನ್ನು ಅಂತ ಬಲವಂತ ಮಾಡಿದ್ರು. ಕಿಡ್ನಾಪ್ ಮಾಡಿ ನಂತರ ಬಿಟ್ಟು ಕೆಇಬಿ ಕಚೇರಿ ಮುಂಭಾಗ ಬಾ ಅಂತ ಹೇಳಿದ್ರು ಅಂತ ಪೊಲೀಸರ ಮುಂದೆ ಬಾಲಕ ಕತೆ ಹೇಳಿದ್ದ. ಬಾಲಕನ ಹೇಳಿಕೆ ದಾಖಲಿಸಿಕೊಂಡ ಪೊಲೀಸರು ಏರಿಯಾದಲ್ಲಿ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಎಲ್ಲೂ ಕೂಡ ಅಪಹರಣ ಸಂಬಂಧ ಸಾಕ್ಷ್ಯ ಸಿಕ್ಕಿಲ್ಲ. ಆದರೆ ಬಾಲಕ ಗೋಬಿ ಅಂಗಡಿಯಲ್ಲಿ ಗೋಬಿ ತಿನ್ನುವ ದೃಶ್ಯ ಮಾತ್ರ ಲಭ್ಯವಾಗಿದೆ. ಬಳಿಕ ಮತ್ತೊಮ್ಮೆ ವಿಚಾರಣೆ ನಡೆಸಿದಾಗ ಬಾಲಕ ಗೋಬಿ ಕಥೆ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ ವಿರುದ್ಧ ಮತ್ತೆರಡು ದೂರುಗಳು ದಾಖಲಾಗಿವೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟೆಣ್ಣವರ್, ಯೂಟ್ಯೂಬರ್ ಸಮೀರ್ ಎಂಡಿ, ಮುಸುಕುಧಾರಿ ಚಿನ್ನಯ್ಯ, ಸುಜಾತ ಭಟ್ ಸೇರಿದಂತೆ ಹಲವರ ವಿರುದ್ಧ ಶಂಕರಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಸುರೇಶ್ ಎಚ್ಎಂ ಒಂದು ದೂರು ದಾಖಲಿಸಿದ್ದಾರೆ. ಅಲ್ಲದೆ ಮಾನವ ಹಕ್ಕುಗಳ ಆಯೋಗಕ್ಕೆ ಗಿರೀಶ್ ಮಟ್ಟೆಣ್ಣ ವಿರುದ್ಧ ದೂರು ದಾಖಲಿಸಿದ್ದ ಸುರೇಶ್ ಪ್ರತಾಪ್ ಶೆಟ್ಟಿ ಎಂಬುವರು ಈಗ ಬುರುಡೆ ಗ್ಯಾಂಗ್ ವಿರುದ್ಧ ಮತ್ತೊಂದು ದೂರು ದಾಖಲಿಸಿದ್ದಾರೆ. ಧರ್ಮಸ್ಥಳ ಹೆಸರು ಕೆಡಿಸೋದಕ್ಕೆ ಷಡ್ಯಂತ್ರ ನಡೆಸಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಭೂಸ್ವಾಧೀನ ಪರಿಹಾರ ನೀಡತಕ್ಕೆ ಅನ್ನದಾತ ತುಮಕೂರು ಹೇಮಾವತಿ ಭೂಸ್ವಾಧೀನ ಕಚೇರಿಯನ್ನೇ ಜಪ್ತಿ ಮಾಡಿದ್ದಾನೆ. ಕಚೇರಿಯ ಪೀಠೋಪಕರಣಗಳನ್ನು ಲಾರಿಗೆ ತುಂಬಿ ಜಪ್ತಿ ಮಾಡಲಾಗಿದೆ. ಈ ವೇಳೆ ಅಧಿಕಾರಿಗಳು ರೈತನಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿ ಜಪ್ತಿ ಮಾಡದಂತೆ ಮನವೊಲಿಸುವುದಕ್ಕೆ ಪ್ರಯತ್ನಿಸಿದ್ರು. ಆದರೆ ನ್ಯಾಯಾಲಯದ ಆದೇಶದಂತೆ ಜಪ್ತಿ ಪ್ರಕ್ರಿಯೆ ಕೈಗೆತ್ತಿಕೊಳ್ಳಲಾಯಿತು. ತುಮಕೂರು ಕುಣಿಗಲ್ ತಾಲೂಕಿನ ಕಿತ್ತನಾಮಂಗಲದ ಅಮಾನಿಕೆರೆ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ 1 ಎಕರೆ 8 ಗುಂಟೆ ಭೂಮಿ 2016ರಲ್ಲಿ ಹೇಮಾವತಿ ನಾಲೆಗೆ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ರೈತ ಭಾನು ಪ್ರತಾಪ್ ಅವರಿಗೆ 43 ಲಕ್ಷ ಪರಿಹಾರ ಮಂಜೂರು ಮಾಡಿದ್ರು. ನ್ಯಾಯೋಚಿತವಾಗಿ 1,21,00,000 ಪರಿಹಾರ ನೀಡಬೇಕಿತ್ತು. ಆದರೆ ಪರಿಹಾರ ಸಿಕ್ಕಿಲ್ಲ. ಆದ್ರಿಂದ ರೈತ ನ್ಯಾಯಾಲಯ ಮೊರೆ ಹೋಗಿದ್ರು. ತುಮಕೂರು ನ್ಯಾಯಾಲಯದಿಂದ ಜಪ್ತಿ ಆದೇಶ ಹೊರಬಿದ್ದ ಹಿನ್ನೆಲೆಯಲ್ಲಿ ಕೋರ್ಟ್ ಅಮೀನ್ ಜೊತೆಗೂಡಿ ರೈತ ಭಾನುಪ್ರಕಾಶ್ ಕಚೇರಿ ಜಪ್ತಿ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಬೆಸ್ಕಾಂ ಇಇ ತಿಮ್ಮರಾಯಪ್ಪಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ವಿದ್ಯುತ್ ಗುತ್ತಿಗೆದಾರ ಸಂಜಯ್ ಬಳಿ ಲಂಚ ಸ್ವೀಕರಿಸುವ ವೇಳೆ ತಿಮ್ಮರಾಯಪ್ಪ ಲೋಕಾಬಲೆಗೆ ಬಿದ್ದಿದ್ದಾರೆ. ವರ್ಕ್ ಆರ್ಡರ್ ನೀಡೋದಕ್ಕೆ 3.5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಇಇ ತಿಮ್ಮರಾಯಪ್ಪ 35 ಲಕ್ಷದ ವರ್ಕ್ ಆರ್ಡರ್ ನೀಡೋದಕ್ಕೆ ಶೇಕಡ 10ರಷ್ಟು ಲಂಚ ಸ್ವೀಕರಿಸ್ತಾ ಇದ್ರು. ಗುತ್ತಿಗೆದಾರ ಸಂಜಯ್ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ವಾಸುದೇವರಾಮ್, ಡಿವೈಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ದಾಳಿ ನಡೆಸಿ ಭ್ರಷ್ಟ ಅಧಿಕಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.